ಡಿಕೆಶ್ ಕೊಠಾರಿ ಕೂಡ ಜಾಯಿನ್ ಆಗಿದ್ದಾರೆ. ಪ್ರಮುಖ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಅಂದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ತಣ್ಣೀರು ಎರಚಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ರೆಡ್ ಸಿಗ್ನಲ್ ತೋರಿಸಿದೆ ಮೋದಿ ಸರ್ಕಾರ. ರಾಜ್ಯದ ಪ್ರಸ್ತಾವನೆಯನ್ನ ಮೋದಿ ಸರ್ಕಾರ ತಿರಸ್ಕರಿಸಿದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಹಾಕಿದೆ. ಕೆಲ ಕಾಲ ಜಿಲ್ಲೆ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪ ಬೇಡ ಅಂತ ಮೋದಿ ಸರ್ಕಾರ ಪ್ರಸ್ತಾಪ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಲಹೆ ನೀಡಲಾಗಿದೆ. ತಿರಸ್ಕಾರದ ಬಗ್ಗೆ ಯಾವುದೇ ನಿರ್ದಿಷ್ಟ ಕಾರಣವನ್ನ ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಬೇಕು ಅನ್ನುವಂತಹ ಪ್ರಸ್ತಾಪ ಇತ್ತು. ಅದನ್ನ ಈಗ ಮೋದಿ ಸರ್ಕಾರ ತಿರಸ್ಕಾರ ಮಾಡಿರೋದು. ಬಟ್ ಕೃಷ್ಣ ಬೈರೇಗೌಡ ಅವರು ಹೇಳೋ ಪ್ರಕಾರ ಆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಕೇಂದ್ರಕ್ಕಲ್ಲ, ನಾವೇ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ ಉದಾಹರಣೆಗಳನ್ನ ಗಮನಿಸಿದ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಹೆಸರು ಈ ಹಿಂದೆ ಬದಲಾವಣೆ ಆದಾಗ ಕೇಂದ್ರದಿಂದಲೇ ಅದಕ್ಕೆ ಅಸ್ತು ಅಂದ ಬಳಿಕವೇ ಜಿಲ್ಲೆಗಳ ಹೆಸರು ಬದಲಾವಣೆಯಾಗಿದ್ದನ್ನ ಗಮನಿಸಬಹುದು. ಕಾರಣ ಈ ಹಿಂದೆ ಬಿಜಾಪುರ ಅಂತ ಕರಿತಿದೀವಿ, ಅದು ವಿಜಯಪುರ ಆಗಿದ್ದಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ. ಅದಕ್ಕೆ ಅಸ್ತು ಅಂದ ಮೇಲೆಯೇ ಜಿಲ್ಲೆ ಹೆಸರು ಬದಲಾವಣೆಯಾಗಿರೋದು. ಈ ಕಡೆ ಗುಲ್ಬರ್ಗಾ ಅಂತ ಇತ್ತು, ಅದನ್ನ ಕಲಬುರಗಿ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂದ ಬಳಿಕ. ಈಗ ರಾಮನಗರ ಜಿಲ್ಲೆಯನ್ನ ರಾಜ್ಯ ಸರ್ಕಾರ ಆ ಹೆಸರನ್ನ ಬದಲಾವಣೆ ಮಾಡಕ್ಕಾಗತ್ತಾ? ಯಾವ ರೀತಿಯ ನಿಯಮಗಳು ಇಂಪ್ಲಿಮೆಂಟ್ ಆಗುತ್ತೆ? ಇದೆಲ್ಲವೂ ಕೂಡ ಕುತೂಹಲ. ಸದ್ಯಕ್ಕಂತೂ ಕೇಂದ್ರ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಈಗ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗಲೇಬೇಕು, ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಲೇಬೇಕು ಅಂತ ಹಠಕ್ ಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕೊನೆಗೂ ಕೇಂದ್ರ ಅದಕ್ಕೆ ಬ್ರೇಕ್ ಹಾಕಿದೆ. ಒಂದು ಕುತೂಹಲ, ಕೃಷ್ಣ ಬೈರೇಗೌಡ ಅವರ ಮಾತು ಕೇಳಿಸಿಕೊಂಡ ಮೇಲೆ ವಿಜಯ್, ರಾಜ್ಯ ಸರ್ಕಾರಕ್ಕೆ ಆ ಅನುಮತಿ ಅಥವಾ ಹೆಸರು ಬದಲಾವಣೆಗೆ ಅವಕಾಶ ಇರುತ್ತಾ? ಕೇಂದ್ರದಿಂದಲೇ ಆಗಲೇಬೇಕಾ? ಹೇಗಿದೆ ನಿಯಮಗಳು ಅಂತ? ಶ್ರುತಿ, ಎಕ್ಸಾಕ್ಟ್ಲಿ ಬೆಂಗಳೂರು ದಕ್ಷಿಣ ಮಾಡುವ ಅಂದ್ರೆ ಏನು ರಾಮನಗರ ಜಿಲ್ಲೆಯನ್ನ ಹೆಸರನ್ನು ಬದಲಾವಣೆ ಮಾಡಿ ಅದಕ್ಕೆ ಬೆಂಗಳೂರಿಗೂ ಸೇರಿಸುವಂತ ಸಂಬಂಧಪಟ್ಟಂತೆ ಏನು ಪ್ರಸ್ತಾವನೆ ಇದೆ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿತ್ತು. ಮತ್ತು ಈ ಪ್ರಸ್ತಾವನೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಕೇಂದ್ರಕ್ಕೆ ಇದನ್ನ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕೇಂದ್ರ ಇದಕ್ಕೆ ಬ್ರೇಕ್ ಅನ್ನು ಹಾಕಿರುವಂತದ್ದು. ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಈಗ ಕೃಷ್ಣ ಬೈರೇಗೌಡ ಹೇಳುವಂತದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಗತ್ಯತೆ ಇಲ್ಲ, ಅನುಮತಿ ಅಗತ್ಯತೆ ಇಲ್ಲ, ರಾಜ್ಯ ಸರ್ಕಾರ ಮಾಡುತ್ತೆ ಅಂತ. ಒಂದು ವೇಳೆ ರಾಜ್ಯ ಸರ್ಕಾರ ಮಾಡುವುದರ ಇದ್ರೆ ಅದು ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತಾದ್ರೆ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸುವಂತ ಅಗತ್ಯತೆ ಇರಲಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ ಕ್ರೋಢೀಕರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬಹುದಾ ಅನ್ನೋ ಒಂದು ಕಾನೂನಿನ ಅಂಶಗಳನ್ನ ಮತ್ತು ಕಾನೂನಿನಲ್ಲಿರುವಂತಹ ಅವಕಾಶಗಳ ಸಂಬಂಧಪಟ್ಟಂತೆ ಈಗ ಕಾನೂನು ಇಲಾಖೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ಇದರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈ ಹಿಂದೆ ಆದಂತಹ ಒಂದಷ್ಟು ಉದಾಹರಣೆ, ಈಗ ಬಿಜಾಪುರ ಜಿಲ್ಲೆ ಏನು ಬದಲಾವಣೆ ಆಗಿರುತ್ತದೆ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೆಸರು ಬೇರೆ ಮರುನಾಮಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕೇಂದ್ರ ಸರ್ಕಾರದ ಪರಿಮಿತಿಗೆ, ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುವಂತದ್ದು. ಈ ಹಿನ್ನೆಲೆ ಈಗ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತಹ ನಂತರ ಈಗ ರಾಜ್ಯ ಸರ್ಕಾರ ಹೊಸ ವಿಚಾರವನ್ನು ಹೇಳಿರುವಂತದ್ದು, ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತ. ಅದರಲ್ಲಿರುವಂತಹ ಕಾನೂನು ಅಂಶಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಈಗ ಮುಂದೆ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರುತಿ, ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡಿಕೆಶ್ ಕೊಠಾರಿ ಕೂಡ ಜಾಯಿನ್ ಆಗಿದ್ದಾರೆ. ಪ್ರಮುಖ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಅಂದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ತಣ್ಣೀರು ಎರಚಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ರೆಡ್ ಸಿಗ್ನಲ್ ತೋರಿಸಿದೆ ಮೋದಿ ಸರ್ಕಾರ. ರಾಜ್ಯದ ಪ್ರಸ್ತಾವನೆಯನ್ನ ಮೋದಿ ಸರ್ಕಾರ ತಿರಸ್ಕರಿಸಿದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಹಾಕಿದೆ. ಕೆಲ ಕಾಲ ಜಿಲ್ಲೆ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪ ಬೇಡ ಅಂತ ಮೋದಿ ಸರ್ಕಾರ ಪ್ರಸ್ತಾಪ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಲಹೆ ನೀಡಲಾಗಿದೆ. ತಿರಸ್ಕಾರದ ಬಗ್ಗೆ ಯಾವುದೇ ನಿರ್ದಿಷ್ಟ ಕಾರಣವನ್ನ ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಬೇಕು ಅನ್ನುವಂತಹ ಪ್ರಸ್ತಾಪ ಇತ್ತು. ಅದನ್ನ ಈಗ ಮೋದಿ ಸರ್ಕಾರ ತಿರಸ್ಕಾರ ಮಾಡಿರೋದು. ಬಟ್ ಕೃಷ್ಣ ಬೈರೇಗೌಡ ಅವರು ಹೇಳೋ ಪ್ರಕಾರ
ಆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಕೇಂದ್ರಕ್ಕಲ್ಲ, ನಾವೇ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ ಉದಾಹರಣೆಗಳನ್ನ ಗಮನಿಸಿದ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಹೆಸರು ಈ ಹಿಂದೆ ಬದಲಾವಣೆ ಆದಾಗ ಕೇಂದ್ರದಿಂದಲೇ ಅದಕ್ಕೆ ಅಸ್ತು ಅಂದ ಬಳಿಕವೇ ಜಿಲ್ಲೆಗಳ ಹೆಸರು ಬದಲಾವಣೆಯಾಗಿದ್ದನ್ನ ಗಮನಿಸಬಹುದು. ಕಾರಣ ಈ ಹಿಂದೆ ಬಿಜಾಪುರ ಅಂತ ಕರಿತಿದೀವಿ, ಅದು ವಿಜಯಪುರ ಆಗಿದ್ದಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ. ಅದಕ್ಕೆ ಅಸ್ತು ಅಂದ ಮೇಲೆಯೇ ಜಿಲ್ಲೆ ಹೆಸರು ಬದಲಾವಣೆಯಾಗಿರೋದು. ಈ ಕಡೆ ಗುಲ್ಬರ್ಗಾ ಅಂತ ಇತ್ತು, ಅದನ್ನ ಕಲಬುರಗಿ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂದ ಬಳಿಕ. ಈಗ ರಾಮನಗರ ಜಿಲ್ಲೆಯನ್ನ ರಾಜ್ಯ ಸರ್ಕಾರ ಆ ಹೆಸರನ್ನ ಬದಲಾವಣೆ ಮಾಡಕ್ಕಾಗತ್ತಾ? ಯಾವ ರೀತಿಯ ನಿಯಮಗಳು ಇಂಪ್ಲಿಮೆಂಟ್ ಆಗುತ್ತೆ? ಇದೆಲ್ಲವೂ ಕೂಡ ಕುತೂಹಲ. ಸದ್ಯಕ್ಕಂತೂ ಕೇಂದ್ರ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಈಗ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗಲೇಬೇಕು, ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಲೇಬೇಕು ಅಂತ ಹಠಕ್ ಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕೊನೆಗೂ ಕೇಂದ್ರ ಅದಕ್ಕೆ ಬ್ರೇಕ್ ಹಾಕಿದೆ. ಒಂದು ಕುತೂಹಲ, ಕೃಷ್ಣ ಬೈರೇಗೌಡ ಅವರ ಮಾತು ಕೇಳಿಸಿಕೊಂಡ ಮೇಲೆ ವಿಜಯ್, ರಾಜ್ಯ ಸರ್ಕಾರಕ್ಕೆ ಆ ಅನುಮತಿ ಅಥವಾ ಹೆಸರು ಬದಲಾವಣೆಗೆ ಅವಕಾಶ ಇರುತ್ತಾ? ಕೇಂದ್ರದಿಂದಲೇ ಆಗಲೇಬೇಕಾ? ಹೇಗಿದೆ ನಿಯಮಗಳು ಅಂತ? ಶ್ರುತಿ, ಎಕ್ಸಾಕ್ಟ್ಲಿ ಬೆಂಗಳೂರು ದಕ್ಷಿಣ ಮಾಡುವ ಅಂದ್ರೆ ಏನು ರಾಮನಗರ ಜಿಲ್ಲೆಯನ್ನ ಹೆಸರನ್ನು ಬದಲಾವಣೆ ಮಾಡಿ ಅದಕ್ಕೆ ಬೆಂಗಳೂರಿಗೂ ಸೇರಿಸುವಂತ ಸಂಬಂಧಪಟ್ಟಂತೆ ಏನು ಪ್ರಸ್ತಾವನೆ ಇದೆ, ಅದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿತ್ತು. ಮತ್ತು ಈ ಪ್ರಸ್ತಾವನೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಕೇಂದ್ರಕ್ಕೆ ಇದರ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕೇಂದ್ರ ಇದಕ್ಕೆ ಬ್ರೇಕ್ ಅನ್ನು ಹಾಕಿರುವಂತದ್ದು. ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಈಗ ಕೃಷ್ಣ ಬೈರೇಗೌಡ ಹೇಳುವಂತದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅಗತ್ಯತೆ ಇಲ್ಲ, ಅನುಮತಿ ಅಗತ್ಯತೆ ಇಲ್ಲ, ರಾಜ್ಯ ಸರ್ಕಾರ ಮಾಡುತ್ತೆ ಅಂತ. ಒಂದು ವೇಳೆ ರಾಜ್ಯ ಸರ್ಕಾರ ಮಾಡುವುದರ ಇದ್ರೆ ಅಥವಾ ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತಾದ್ರೆ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸುವಂತ ಅಗತ್ಯತೆ ಇರಲಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ ಕ್ರೋಢೀಕರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬಹುದಾ ಅನ್ನೋ ಒಂದು ಕಾನೂನಿನ ಅಂಶಗಳನ್ನ ಮತ್ತು ಕಾನೂನಿನಲ್ಲಿರುವಂತಹ ಅವಕಾಶಗಳ ಸಂಬಂಧಪಟ್ಟಂತೆ ಈಗ ಕಾನೂನು ಇಲಾಖೆ ಮತ್ತು ಆ ಸಂಬಂಧಪಟ್ಟಂತ ಇಲಾಖೆಗಳು ಇದರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇರುವಂತದ್ದು. ಅದು ಒಂದೊಂದು ಬಹಳ ಸ್ಪಷ್ಟ. ಈ ಹಿಂದೆ ಆದಂತಹ ಒಂದಷ್ಟು ಉದಾಹರಣೆ, ಈಗ ಬಿಜಾಪುರ ಜಿಲ್ಲೆ ಏನು ಬದಲಾವಣೆ ಆಗಿರುತ್ತದೆ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೆಸರು ಬೇರೆ ಮರುನಾಮಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕೇಂದ್ರ ಸರ್ಕಾರದ ಪರಿಮಿತಿಗೆ, ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುವಂತದ್ದು. ಈ ಹಿನ್ನೆಲೆ ಈಗ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತಹ ನಂತರ ಈಗ ರಾಜ್ಯ ಸರ್ಕಾರ ಹೊಸ ವಿಚಾರವನ್ನು ಹೇಳಿರುವಂತದ್ದು, ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತ. ಅದರಲ್ಲಿರುವಂತಹ ಕಾನೂನು ಅಂಶಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಈಗ ಮುಂದೆ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡಿಕೇಶ್ ಕೊಠಾರಿ ಕೂಡ ಜಾಯಿನ್ ಆಗಿದ್ದಾರೆ. ಪ್ರಮುಖ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಹುದೊಡ್ಡ ಕನಸು ಅಂದ್ರೆ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು ಅಂತ. ಈಗ ಅದಕ್ಕೆ ಕೇಂದ್ರ ಸರ್ಕಾರ ತಣ್ಣೀರು ಎರಚಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ರೆಡ್ ಸಿಗ್ನಲ್ ತೋರಿಸಿದೆ ಮೋದಿ ಸರ್ಕಾರ. ರಾಜ್ಯದ ಪ್ರಸ್ತಾವನೆಯನ್ನ ಮೋದಿ ಸರ್ಕಾರ ತಿರಸ್ಕರಿಸಿದೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಬ್ರೇಕ್ ಹಾಕಿದೆ. ಕೆಲಕಾಲ ಜಿಲ್ಲೆ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಸ್ತಾಪ ಬೇಡ ಅಂತ ಮೋದಿ ಸರ್ಕಾರ ಪ್ರಸ್ತಾಪ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಸಲಹೆ ನೀಡಲಾಗಿದೆ. ತಿರಸ್ಕಾರದ ಬಗ್ಗೆ ಯಾವುದೇ ನಿರ್ದಿಷ್ಟ ಕಾರಣವನ್ನ ಕೂಡ ಕೇಂದ್ರ ಸರ್ಕಾರ ನೀಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಬೇಕು ಅನ್ನುವಂತಹ ಪ್ರಸ್ತಾಪ ಇತ್ತು. ಅದನ್ನ ಈಗ ಮೋದಿ ಸರ್ಕಾರ ತಿರಸ್ಕಾರ ಮಾಡಿರೋದು. ಬಟ್ ಕೃಷ್ಣ ಬೈರೇಗೌಡ ಅವರು ಹೇಳೋ ಪ್ರಕಾರ ಆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ, ಕೇಂದ್ರಕ್ಕಲ್ಲ, ನಾವೇ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಆದ್ರೆ ಉದಾಹರಣೆಗಳನ್ನ ಗಮನಿಸಿದ್ರೆ ರಾಜ್ಯದ ಬಹುತೇಕ ಜಿಲ್ಲೆಗಳ ಹೆಸರು ಈ ಹಿಂದೆ ಬದಲಾವಣೆ ಆದಾಗ ಕೇಂದ್ರದಿಂದಲೇ ಅದಕ್ಕೆ ಅಸ್ತು ಅಂದ ಬಳಿಕವೇ ಜಿಲ್ಲೆಗಳ ಹೆಸರು ಬದಲಾವಣೆಯಾಗಿದ್ದನ್ನ ಗಮನಿಸಬಹುದು. ಕಾರಣ ಈ ಹಿಂದೆ ಬಿಜಾಪುರ ಅಂತ ಕರಿತಿದೀವಿ, ಅದು ವಿಜಯಪುರ ಆಗಿದ್ದಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ. ಅದಕ್ಕೆ ಅಸ್ತು ಅಂದ ಮೇಲೆಯೇ ಜಿಲ್ಲೆ ಹೆಸರು ಬದಲಾವಣೆಯಾಗಿರೋದು. ಈ ಕಡೆ ಗುಲ್ಬರ್ಗಾ ಅಂತ ಇತ್ತು, ಅದನ್ನ ಕಲಬುರಗಿ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂದ ಬಳಿಕ. ಈಗ ರಾಮನಗರ ಜಿಲ್ಲೆಯನ್ನ ರಾಜ್ಯ ಸರ್ಕಾರ ಆ ಹೆಸರನ್ನ ಬದಲಾವಣೆ ಮಾಡಕ್ಕಾಗತ್ತಾ? ಯಾವ ರೀತಿಯ ನಿಯಮಗಳು ಇಂಪ್ಲಿಮೆಂಟ್ ಆಗುತ್ತೆ? ಇದೆಲ್ಲವೂ ಕೂಡ ಕುತೂಹಲ. ಸದ್ಯಕ್ಕಂತೂ ಕೇಂದ್ರ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಈಗ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗಲೇಬೇಕು, ಬೆಂಗಳೂರು ದಕ್ಷಿಣಕ್ಕೆ ಅದನ್ನ ಸೇರಿಸಲೇಬೇಕು ಅಂತ ಹಠಕ್ ಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಕೊನೆಗೂ ಕೇಂದ್ರ ಅದಕ್ಕೆ ಬ್ರೇಕ್ ಹಾಕಿದೆ.
ಒಂದು ಕುತೂಹಲ, ಕೃಷ್ಣ ಬೈರೇಗೌಡ ಅವರ ಮಾತು ಕೇಳಿಸ್ಕೊಂಡ ಮೇಲೆ ವಿಜಯ್, ರಾಜ್ಯ ಸರ್ಕಾರಕ್ಕೆ ಆ ಅನುಮತಿ ಅಥವಾ ಹೆಸರು ಬದಲಾವಣೆಗೆ ಅವಕಾಶ ಇರುತ್ತಾ? ಕೇಂದ್ರದಿಂದಲೇ ಆಗಲೇಬೇಕಾ? ಹೇಗಿದೆ ನಿಯಮಗಳು ಅಂತ? ಶ್ರುತಿ, ಎಕ್ಸಾಕ್ಟ್ಲಿ ಬೆಂಗಳೂರು ದಕ್ಷಿಣ ಮಾಡುವ ಅಂದ್ರೆ ಏನು ರಾಮನಗರ ಜಿಲ್ಲೆಯನ್ನ ಹೆಸರನ್ನು ಬದಲಾವಣೆ ಮಾಡಿ ಅದಕ್ಕೆ ಬೆಂಗಳೂರಿಗೂ ಸೇರಿಸುವಂತ ಸಂಬಂಧಪಟ್ಟಂತೆ ಏನು ಪ್ರಸ್ತಾವನೆ ಇದೆ ಅದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿತ್ತು. ಮತ್ತು ಈ ಪ್ರಸ್ತಾವನೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಕೇಂದ್ರಕ್ಕೆ ಇದರ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಕೇಂದ್ರ ಇದಕ್ಕೆ ಬ್ರೇಕ್ ಅನ್ನು ಹಾಕಿರುವಂತದ್ದು. ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಈಗ ಕೃಷ್ಣ ಬೈರೇಗೌಡ ಹೇಳುವಂತದ್ದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಗತ್ಯತೆ ಇಲ್ಲ, ಅನುಮತಿ ಅಗತ್ಯತೆ ಇಲ್ಲ, ರಾಜ್ಯ ಸರ್ಕಾರ ಮಾಡುತ್ತೆ ಅಂತ. ಒಂದು ವೇಳೆ ರಾಜ್ಯ ಸರ್ಕಾರ ಮಾಡುವುದರ ಇದ್ರೆ ಅಥವಾ ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತಾದ್ರೆ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸುವಂತ ಅಗತ್ಯತೆ ಇರಲಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿರುವಂತಹ ಒಂದಷ್ಟು ಅಂಶಗಳನ್ನ ಕ್ರೋಢೀಕರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬಹುದಾ ಅನ್ನೋ ಒಂದು ಕಾನೂನಿನ ಅಂಶಗಳನ್ನ ಮತ್ತು ಕಾನೂನಿನಲ್ಲಿರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಈಗ ಕಾನೂನು ಇಲಾಖೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗಳು ಇದರ ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಈ ಹಿಂದೆ ಆದಂತಹ ಒಂದಷ್ಟು ಉದಾಹರಣೆ, ಈಗ ಬಿಜಾಪುರ ಜಿಲ್ಲೆ ಏನು ಬದಲಾವಣೆ ಆಗಿರುತ್ತದೆ. ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳು ಕೂಡ ಹೆಸರು ಬೇರೆ ಮರುನಾಮಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಕೇಂದ್ರ ಸರ್ಕಾರದ ಪರಿಮಿತಿಗೆ, ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ವ್ಯಾಪ್ತಿಗೆ ಬರುವಂತದ್ದು. ಈ ಹಿನ್ನೆಲೆ ಈಗ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರುವಂತಹ ನಂತರ ಈಗ ರಾಜ್ಯ ಸರ್ಕಾರ ಹೊಸ ವಿಚಾರವನ್ನು ಹೇಳಿರುವಂತದ್ದು ಕೇಂದ್ರ ಸರ್ಕಾರದ ಅನುಮತಿ ಬೇಡ ಅಂತ. ಅದರಲ್ಲಿರುವಂತಹ ಕಾನೂನು ಅಂಶಗಳ ಪರಿಶೀಲನೆ ಹಿನ್ನೆಲೆಯಲ್ಲಿ ಈಗ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.